ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೇಟ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ನಿಮ್ಮ ಮೊಬೈಲ್ ಫೋನ್ ಬ್ಯಾಟ್ರಿಯನ್ನು ಉಳಿತಾಯ ಮಾಡೋಕ್ಕೆ ಕೆಲವೊಂದಿಷ್ಟು ಬೇಸಿಕ್ ಟಿಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಲಾಕ್ಡೌನ್ ಇರೋದ್ರಿಂದ ತುಂಬ ಜನ ಮೊಬೈಲ್ ಫೋನ್ನ ಯೂಸ್ ಮಾಡ್ತಾ ಇರ್ತಾರೆ ಪ್ರತಿದಿನ, ಹಾಗಾಗಿ ಬೇಗ ಬ್ಯಾಟ್ರಿ ಕೂಡ ಖಾಲಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಹೇಳುವ ಕೆಲವೊಂದಿಷ್ಟು ಬೇಸಿಕ್ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ಫೋನ್ ಒಂದು ಬ್ಯಾಟ್ರಿ ತುಂಬ ಲಾಂಗ್ ಟೈಮ್ ಬರುತ್ತೆ, ಆಮೇಲೆ ಬ್ಯಾಟ್ರಿಯ ಲೈಫ್ ಸ್ಪ್ಯಾನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಒಂದೊಂದೇ ಟಿಪ್ಸನ್ನು ನೋಡ್ತಾ ಬರೋಣ. ಸೊ ಅದಕ್ಕಿಂತ ಮೊದಲು ನೀವು ಯಾವ ಮೊಬೈಲ್ ಫೋನನ್ನು ಯೂಸ್ ಮಾಡ್ತಾ ಇದ್ದೀರಾ ಮತ್ತು ನಿಮ್ಮ ಫೇವರೇಟ್ ಮೊಬೈಲ್ ಫೋನ್ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಅಂತ ತಿಳಿಸಿ. ಸ್ನೇಹಿತರೆ, ನಿಮ್ಮ ಮೊಬೈಲ್ ಫೋನಲ್ಲಿ ತುಂಬಾ ಆ್ಯಪ್ಸ್ಗಳನ್ನು ಯೂಸ್ ಮಾಡ್ತಾ ಇರ್ತೀರಿ. ಯಾವುದೊಂದು ಚೆನ್ನಾಗಿರೋ ಅಪ್ಲಿಕೇಶನ್ ಕಾಣ್ತು ಅಂದ ತಕ್ಷಣ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತೀರಾ. ಯಾವ್ದಾದ್ರು ಗೇಮ್ ಕಾಣ್ತು ಅಂದರೆ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಹೀಗೆ ರ್ಯಾಮ್ ಫುಲ್ ಆಗೋವರೆಗೂ ಎಲ್ಲ ಒಂದು ಅಪ್ಲಿಕೇಶನ್ಸ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ತಾನೆ ಇರ್ತೀರಾ. ಸೊ ಆಗ ನೀವು ಅಲ್ಲಿ ಒಂದಿಷ್ಟು ಯೂಸ್ಲೆಸ್ ಆ್ಯಪ್ಸ್ ಇರುತ್ತೆ, ನೀವು ಯೂಸ್ ಮಾಡದೇ ಇರುವಂಥ ತುಂಬ ಅಪ್ಲಿಕೇಶನ್ಸ್ಗಳು ನಿಮ್ಮ ಮೊಬೈಲ್ ಫೋನಲ್ಲಿ ಇರುತ್ತೆ. ಸೊ ಅಂಥ ಅಪ್ಲಿಕೇಶನ್ಸ್ಗಳನ್ನು ಮೊದಲು ಅನ್ಇನ್ಸ್ಟಾಲ್ ಮಾಡಿ. ಸೊ ನೀವು ಒಂದು ಯೂಸ್ಲೆಸ್ ಅಪ್ಲಿಕೇಶನ್ಸ್ಗಳನ್ನು ಅನ್ಇನ್ಸ್ಟಾಲ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಫೋನ್ ಒಂದು ಬ್ಯಾಟ್ರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಕೆಲವು ಸರಿ ಅವು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ತುಂಬ ಜಾಸ್ತಿ ತಗೊಳ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಮೊಬೈಲ್ ಫೋನಲ್ಲಿ ನೀವು ಯೂಸ್ ಮಾಡದೇ ಇರುವಂಥ ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ಸರ್ಚ್ ಮಾಡಿ ಒಂದೊಂದಾಗಿ ಅನ್ಇನ್ಸ್ಟಾಲ್ ಮಾಡ್ತಾ ಬನ್ನಿ. ಸೊ ಎರಡನೇದಾಗಿ ನಿಮ್ಮ ಫೋನಲ್ಲಿ ನೀವು ಲೈಟ್ ವರ್ಷನ್ ಅಪ್ಲಿಕೇಶನ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಲೈಟ್ ವರ್ಷನ್ ಅಪ್ಲಿಕೇಶನ್ಸ್ಗಳು ಯಾವುದು ಅಂತಂದರೆ, ನೀವು ಫೇಸ್ಬುಕ್ಕನ್ನು ಯೂಸ್ ಮಾಡ್ತೀರಾ ಅಂತಂದರೆ ಫೇಸ್ಬುಕ್ ಮೇನ್ ಆ್ಯಪನ್ನು ಯೂಸ್ ಮಾಡೋ ಬದಲಾಗಿ ಫೇಸ್ಬುಕ್ ಲೈಟನ್ನು ಯೂಸ್ ಮಾಡಿ. ಟಿಕ್ಟಾಕನ್ನು ಯೂಸ್ ಮಾಡ್ತೀರಾ ಅಂತಂದರೆ ಮೇನ್ ಟಿಕ್ಟಾಕ್ ಆ್ಯಪ್ನ ಯೂಸ್ ಮಾಡೋ ಬದಲಾಗಿ ಟಿಕ್ಟಾಕ್ ಲೈಟನ್ನು ಯೂಸ್ ಮಾಡಿ. ಟೆಲಿಗ್ರಾಮ್ ಯೂಸ್ ಮಾಡ್ತೀರಾ ಅಂತಂದರೆ ಟೆಲಿಗ್ರಾಮ್ ಲೈಟನ್ನು ಯೂಸ್ ಮಾಡಿ. ಸೊ ಹೀಗೆ ತುಂಬ ಒಂದು ಲೈಟ್ ಅಪ್ಲಿಕೇಶನ್ಸ್ಗಳು ನಿಮಗೆ ಸಿಗುತ್ತೆ. ಲೈಟ್ ಆ್ಯಪ್ಸನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಫೋನ್ ಒಂದು ಬ್ಯಾಟ್ರಿ ಕೂಡ ತುಂಬ ಉಳಿತಾಯ ಆಗುತ್ತೆ ಅಂತ ಹೇಳ್ಬೋದು. ಈವನ್ ರ್ಯಾಮ್ ಕೂಡ ಉಳಿತಾಯ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತಂದರೆ, ನಿಮ್ಮ ಫೋನಲ್ಲಿ ಯಾವುದೇ ಒಂದು ಬ್ಯಾಟ್ರಿ ಸೇವರ್ ಆ್ಯಪ್ಸನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಬ್ಯಾಟ್ರಿ ಡಾಕ್ಟರ್ ಆಗಿರ್ಬೋದು, ಬ್ಯಾಟ್ರಿ ಸೇವರ್ ಅಂತ ನಿಮಗೆ ತುಂಬ ಆ್ಯಪ್ಸ್ಗಳು ಸಿಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬ್ಯಾಟ್ರಿ ಸೇವರ್ ಆ್ಯಪ್ಸನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅವುಗಳನ್ನ ಯೂಸ್ ಮಾಡೋದ್ರಿಂದನೇ ನಿಮ್ಮ ಫೋನ್ ಒಂದು ಬ್ಯಾಟ್ರಿ ಬೇಗ ಖಾಲಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಥರ ಯಾವುದಾದ್ರು ಆ್ಯಪ್ಸ್ ಇದ್ದರೆ ಈ ಕೂಡಲೇ ಅದನ್ನ ಅನ್ಇನ್ಸ್ಟಾಲ್ ಮಾಡಿ. ಡಿಫಾಲ್ಟಾಗಿ ನಿಮಗೆ ಸೆಟ್ಟಿಂಗಲ್ಲಿ ಬ್ಯಾಟ್ರಿ ಸೇವರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ನೀವು ಟರ್ನ್ ಆನ್ ಮಾಡ್ಕೊಂಡ್ರಿ ಅಂದರೆ ಸಾಕು. ಆ ಕೆಲಸವನ್ನು, ಆ ಒಂದು ಆ್ಯಪ್ ಮಾಡುವ ಕೆಲಸವನ್ನು ಡಿಫಾಲ್ಟಾಗಿ ನಿಮ್ಮ ಮೊಬೈಲ್ ಫೋನ್ ಇರ್ತಕ್ಕಂಥ ಸೆಟ್ಟಿಂಗ್ಸೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನಾನು ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಮೊಬೈಲ್ ಫೋನನ್ನು ಬೇರೆ ಯಾವುದೇ ಒಂದು ಚಾರ್ಜರಿಂದ ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ರೆಡ್ಮಿ ಫೋನ್ ಇರುತ್ತೆ ಅಂತಂದರೆ ನೀವು ರಿಯಲ್ಮಿ ಚಾರ್ಜರ್ ತೊಗೊಂಬಂದಕ್ಕೆ ಪ್ಲಗಿನ್ ಮಾಡ್ತಾ ಇರ್ತೀರಾ, ಸ್ಯಾಮ್ಸಂಗಿನ ತೊಗೊಂಬಂದಕ್ಕೆ ಪ್ಲಗಿನ್ ಮಾಡ್ತಾ ಇರ್ತೀರಾ. ಸೊ ಹೀಗೆ ಬೇರೆ ಒಂದು ಮೊಬೈಲ್ ಫೋನ್ ಒಂದು ಚಾರ್ಜರನ್ನು ನಿಮ್ಮ ಫೋನ್ಗೆ ಒಂದು ಪ್ಲಗಿನ್ ಮಾಡೋದ್ರಿಂದ ಫೋನ್ ಬೇಗ ಹಾಳಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಒಂದು ರೆಡ್ಮಿ ಅಥವಾ ರಿಯಲ್ಮಿ ಫೋನ್ ಇತ್ತು ಅಂತಂದರೆ ಒಂದು 18 ವ್ಯಾಟ್ ಸಪೋರ್ಟ್ ಮಾಡುತ್ತೆ ಅಂತಂದರೆ ಅದಕ್ಕೆ ನೀವು 13 ವ್ಯಾಟ್ ತೊಗೊಂಬಂದು ಹಾಕಿದ್ರಿ ಅಂತಂದರೆ ಒಂದು ಕೆಲಸ ಬ್ಲಾಸ್ಟ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮೊಬೈಲ್ ಫೋನ್ ಜೊತೆ ಯಾವ ಚಾರ್ಜರ್ ಬರುತ್ತೋ ಅದನ್ನೇ ಯೂಸ್ ಮಾಡಿ, ಬೇರೆ ಯಾವುದೇ ಒಂದು ಚಾರ್ಜರ್ಸನ್ನು ಅದಕ್ಕೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಒಂದು ಒರಿಜಿನಲ್ ಚಾರ್ಜರ್ ಹಾಳಾಯಿತು ಅಂತಂದರೆ ಸೇಮ್ ಕಂಪ್ನಿದು ಇನ್ನೊಂದು ಬೈ ಮಾಡಿ ಅದಕ್ಕೆ ಯೂಸ್ ಮಾಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ನಿಮ್ಮ ಮೊಬೈಲ್ ಫೋನ್ ಒಂದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಲೈಫ್ ಸ್ಪ್ಯಾನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟು, ನಿಮ್ಮ ಮೊಬೈಲ್ ಫೋನನ್ನು ಕಂಪ್ಲೀಟಾಗಿ ಡೆಡ್ ಆಗೋ ಥರ ಯೂಸ್ ಮಾಡಬೇಡಿ. 5%, 10%, 1%, 2% ಆಗೋವರೆಗೂ ಯೂಸ್ ಮಾಡ್ತೀರಾ. ಕಂಪ್ಲೀಟಾಗಿ ಸ್ವಿಚ್ ಆಫ್ ಆದಮೇಲೆ ಚಾರ್ಜ್ ಹಾಕಕ್ಕೆ ಹೋಗ್ತೀರಾ. ಸೊ ಹಾಗೆ ಮಾಡೋದ್ರಿಂದ ನಿಮ್ಮ ಮೊಬೈಲ್ ಫೋನ್ ಒಂದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನಿಜ ಚೆನ್ನಾಗಿ ಬರೋಲ್ಲ, ಬೇಗ ಹಾಳಾಗುತ್ತೆ, ನಿಮ್ಮ ಫೋನ್ ಬೇಗ ಡೆಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಮೊಬೈಲ್ ಫೋನ್ ಒಂದು 25 to 30% ಚಾರ್ಜ್ ಬಂತು ಅಂತಂದರೆ ತಕ್ಷಣ ಪ್ಲಗಿನ್ ಮಾಡಿ ಅಪ್ ಟು ಒಂದು 100% ಆಗೋವರೆಗೂ ಅದನ್ನ ನೀಟಾಗಿ ಚಾರ್ಜ್ ಮಾಡಿಬಿಟ್ಟು ಆಮೇಲೆ ಅದನ್ನ ಪ್ಲಗ್ ಔಟ್ ಮಾಡಿ. ಸೊ ಇನ್ನು ಮಿಡಲಲ್ಲಿ ಸಹಿತ ಪದೇ ಅದನ್ನ ಚಾರ್ಜನ್ನು ಹಾಕೋದು, ತೆಗಿಯೋದು, ಯೂಸ್ ಮಾಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದು ಸಾರಿ ನೀವು ಚಾರ್ಜ್ ಹಾಕಿದ್ರಿ ಅಂತಂದರೆ ಕಂಪ್ಲೀಟಾಗಿ ಚಾರ್ಜ್ ಆಗೋವರೆಗೂ ಮೊಬೈಲ್ ಫೋನನ್ನು ತೆಗಿಯೋಕ್ಕೆ ಹೋಗಬೇಡಿ. ಆಮೇಲೆ ಚಾರ್ಜ್ ಹಾಕುವಾಗ ಈ ಬ್ಯಾಕ್ ಕವರ್ಸು ಅವು ಎಲ್ಲನೂ ತೆಗೆದು ತೆಗೆದು ಹಾಕಿದ್ರಿ ಅಂತಂದರೆ ಬೇಗ ಫೋನ್ ಹೀಟ್ ಆಗೋಲ್ಲ, ನೀಟಾಗಿ ಬೇಗ ಚಾರ್ಜ್ ಆಗುತ್ತೆ. ಆಮೇಲೆ ಫೋನ್ ಚಾರ್ಜ್ ಹಾಕುವಾಗ ನೀವು ಸ್ವಿಚ್ ಆಫ್ ಮಾಡಿದ್ರಿ ಅಂತಂದರೆ ಇನ್ನೂ ಬೆಸ್ಟು. ಸ್ವಿಚ್ ಆಫ್ ಅಥವಾ ಏರೋಪ್ಲೇನ್ ಮೋಡ್ ಹಾಕಿದ್ರಿ ಅಂತಂದರೆ ಬೇಗ ಚಾರ್ಜ್ ಆಗುತ್ತೆ ಫೋನು. ಸೊ ನಾನು ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಫೋನಲ್ಲಿ ಡಾರ್ಕ್ ಮೋಡನ್ನು ಯೂಸ್ ಮಾಡಿ. ಈಗ ತುಂಬ ಆ್ಯಪ್ಸನ್ನು ಯೂಸ್ ಮಾಡ್ತಾ ಇರ್ತೀರಾ ನೀವು. ಈಗ ವಾಟ್ಸಪ್ ಯೂಸ್ ಮಾಡ್ತೀರಾ, ಟೆಲಿಗ್ರಾಮ್ ಯೂಸ್ ಮಾಡ್ತಾ ಇರ್ತೀರಾ. ಸೊ ಈಗ ಯಾವ ಅಪ್ಲಿಕೇಶನ್ಸಲ್ಲಿ ಡಾರ್ಕ್ ಮೋಡ್ ಆಪ್ಷನ್ ಕೊಟ್ಟಿರ್ತಾರೋ ಸೊ ಎಲ್ಲ ಕಡೆ ಡಾರ್ಕ್ ಮೋಡನ್ನು ನೀವು ಆನ್ ಮಾಡ್ಕೊಳ್ಳೋದ್ರಿಂದ ಕೂಡ ಬ್ಯಾಟ್ರಿನ ನೀವು ತುಂಬ ಚೆನ್ನಾಗಿ ಸೇವ್ ಮಾಡ್ಬೋದು. ಲಾಂಗ್ ಟೈಮ್ ಕೂಡ ನಿಮ್ಮ ಬ್ಯಾಟ್ರಿ ಬರುತ್ತೆ ಅಂತ ಹೇಳ್ಬೋದು. ಸೊ ನಾನು ನೆಕ್ಸ್ಟು, ನಿಮ್ಮ ಫೋನಲ್ಲಿ ಲೈವ್ ವಾಲ್ಪೇಪರ್ಸನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಲೈವ್ ವಾಲ್ಪೇಪರ್ಸ್ ಯೂಸ್ ಮಾಡೋದು ನಾನು ನೋಡಿದ್ದೀನಿ ತುಂಬ ಫೋನಲ್ಲಿ. ಈಗ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ, ಮೋಷನ್ ಆಗ್ತಾ ಇರುತ್ತೆ, ಪಿಕ್ಚರ್ ಮೋಷನ್ ಆಗ್ತಾ ಇರುತ್ತೆ. ಸೊ ಈ ಥರ ಆ್ಯಪ್ಸನ್ನು ನೀವು ಯೂಸ್ ಮಾಡೋದ್ರಿಂದ, ಲೈವ್ ವಾಲ್ಪೇಪರನ್ನು ಯೂಸ್ ಮಾಡೋದ್ರಿಂದ ಸೊ ಮೊಬೈಲ್ ಫೋನ್ ಒಂದು ಬ್ಯಾಟ್ರಿ ಬೇಗ ಖಾಲಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಆ ಥರ ಲೈವ್ ವಾಲ್ಪೇಪರ್ಸ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾವ್ದಾರ ಒಂದು ಆಫ್ಲೈನ್ ವಾಲ್ಪೇಪರನ್ನು ಅಥವಾ ಲೈಟ್ ಕಲರ್ ಇರತಕ್ಕಂಥ, ಡಾರ್ಕ್ ಕಲರ್ ಇರತಕ್ಕಂಥ ವಾಲ್ಪೇಪರ್ ಯೂಸ್ ಮಾಡಿದರೆ ಬ್ಯಾಟ್ರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು.
ಆಮೇಲೆ ನೆಕ್ಸ್ಟು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇರಬೇಕು ನಿಮ್ಮ ಫೋನಲ್ಲಿ. ಈಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಒಂದು ಸಾಫ್ಟ್ವೇರ್ ಅಪ್ಡೇಟ್ ಬಂದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅದನ್ನು ಓಪನ್ ಮಾಡ್ತೀರಾ, ಒಂದು 500 ರಿಂದ 600 MB ಇರುತ್ತೆ. ಸೊ ಅದನ್ನ ಸ್ಕಿಪ್ ಮಾಡಿಬಿಡ್ತೀರಾ, ಡೇಟಾ ಜಾಸ್ತಿ ಹೋಗ್ಬಿಡುತ್ತೆ ಅಂತ. ಬಟ್ ಹಾಗೆ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡೋದ್ರಿಂದ ಒಂದು ಸೆಕ್ಯೂರಿಟಿ ಪ್ಯಾಚಸ್ ಬಂದಿರುತ್ತೆ, ಆಮೇಲೆ ಮೊಬೈಲ್ ಫೋನ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಬಂದಿರುತ್ತೆ. ಹಾಗಾಗಿ ನೀವು ಪ್ರತಿ ಒಂದು ಸಾರಿ ಅಪ್ಡೇಟ್ ಬಂದ ತಕ್ಷಣ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಮೊಬೈಲ್ ಫೋನ್ ಒಂದು ಬ್ಯಾಟ್ರಿ ಆಗಿರ್ಬೋದು ಅಥವಾ ಮೊಬೈಲ್ ಫೋನ್ ಒಂದು ಸೆಕ್ಯೂರಿಟಿ ಫೀಚರ್ಸ್ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸಾಫ್ಟ್ವೇರ್ ಅಪ್ಡೇಟ್ಸನ್ನು ಮಿಸ್ ಮಾಡದೆ ಪ್ರತಿಯೊಂದು ಅಪ್ಡೇಟನ್ನು ಮಾಡ್ತಾ ಇರಿ. ಸೊ ನಾನು ನೆಕ್ಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಫೋನಲ್ಲಿ ಯಾವಾಗಲೂ ವೈಫೈ, ಬ್ಲೂಟೂತು, ಆಮೇಲೆ ಲೊಕೇಶನನ್ನು ಆನ್ ಮಾಡ್ಕೊಂಡಿರ್ತೀರ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಯಾವಾಗಲೂ ಆನ್ ಮಾಡ್ಕೊಂಡಿದ್ರಿ ಅಂತಂದರೆ ಬೇಗ ಬ್ಯಾಟ್ರಿ ಕನ್ಸಂಪ್ಷನ್ ಆಗ್ತಾ ಇರುತ್ತೆ. ಸೊ ಈಗ ನಿಮಗೆ ಬ್ಲೂಟೂತ್ ಯಾವಾಗ ಯೂಸ್ ಆಗುತ್ತೆ ಅವಾಗ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ನಿಮ್ಗೆ ಲೊಕೇಶನ್ ಯಾವಾಗ ಯೂಸ್ ಆಗುತ್ತೆ, ನೀವು ಮ್ಯಾಪ್ ಯೂಸ್ ಮಾಡುವಾಗ ಲೊಕೇಶನ್ ಯೂಸ್ ಆಗುತ್ತೆ. ಸೊ ಮ್ಯಾಪ್ ಯೂಸ್ ಮಾಡುವಾಗ ಲೊಕೇಶನ್ ಯೂಸ್ ಮಾಡಿ, ಎನಿ ಟೈಮ್ ಲೊಕೇಶನ್ ಆನ್ ಮಾಡೋಕ್ಕೆ ಹೋಗ್ಬಿಡಿ. ಆಮೇಲೆ ಯಾವುದು ಬ್ಲೂಟೂತ್ನ ತುಂಬ ಜನ ಆನ್ ಮಾಡಿಟ್ಟಿರ್ತಾರೆ, ಆಮೇಲೆ ವೈಫೈನ ಆನ್ ಮಾಡಿಟ್ಟಿರ್ತಾರೆ. ನಿಮ್ಮ ಮನೇಲಿ ವೈಫೈನ ಇರಲ್ಲ, ಬಟ್ ಸ್ಟಿಲ್ ವೈಫೈ ಇಲ್ಲಿ ಆನ್ ಇರುತ್ತೆ. ಸೊ ಆಗ ಏನಾಗುತ್ತೆ, ವೈಫೈ ಆನ್ ಮಾಡಿಟ್ಟಿರಿ ಅಂತಂದರೆ ಅದು ಸರ್ಚ್ ಮಾಡ್ತಾ ಇರುತ್ತೆ ಯಾವಾಗಲೂ. ಸೊ ಹಾಗಾಗಿ ಅಲ್ಲಿ ಕೂಡ ಬ್ಯಾಟ್ರಿ ಕನ್ಸಂಪ್ಷನ್ ಆಗೋ ಒಂದು ಸಾಧ್ಯತೆ ಇರುತ್ತೆ. ಸೊ ನಾನು ನೆಕ್ಸ್ಟು ನಿಮ್ಮ ಫೋನಲ್ಲಿ ಕೀಪ್ಯಾಡ್ಗೆ ವೈಬ್ರೇಷನ್ ಆಪ್ಷನ್ ಇರುತ್ತೆ. ತುಂಬ ಜನ ಇವನ್ ನಾನು ನೋಡಿದ್ದೇನೆ, ಕೀಪ್ಯಾಡ್ ವೈಬ್ರೇಷನ್ ಮೋಡ್ ಆನ್ ಇರುತ್ತೆ. ಸೊ ಹಾಗೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗೆ ಯೂಸ್ ಮಾಡೋದ್ರಿಂದ ಕೂಡ ವೈಬ್ರೇಷನ್ ಯಾವಾಗಲೂ ಆನ್ ಇರೋದ್ರಿಂದ ಕೂಡ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಕೀಪ್ಯಾಡನ್ನು ಯೂಸ್ ಮಾಡುವಾಗ, ಟೈಪ್ ಮಾಡುವಾಗ ನಿಮಗೆ ವೈಬ್ರೇಷನ್ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನ ಜಸ್ಟ್ ಸೆಟ್ಟಿಂಗ್ಸ್ ಹೋಗಿಬಿಟ್ಟು ಅದನ್ನ ಟರ್ನ್ ಆಫ್ ಮಾಡಿಬಿಟ್ಟು ನಾರ್ಮಲಾಗಿ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಬ್ಯಾಟ್ರಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ನಿಮ್ಮ ಮೊಬೈಲ್ ಫೋನನ್ನು ನೈಟ್ ಪೂರ್ತಿ ಚಾರ್ಜ್ ಹಾಕಕ್ಕೆ ಹೋಗಬೇಡಿ. ಸೊ ನೀವು ನೈಟ್ ಪೂರ್ತಿ ಚಾರ್ಜ್ ಹಾಕಿದ್ರಿ ಅಂತಂದರೆ ಏನಾಗುತ್ತೆ, ಮೊಬೈಲ್ ಫೋನ್ ನೀವು ಹೇಳ್ಬೋದು ಲೇಟೆಸ್ಟ್ ಟೆಕ್ನಾಲಜಿ ಇದೆ, ಇವಾಗ ಅನ್ಪ್ಲಗ್ ಆಗುತ್ತೆ ಹಾಗಾಗಿ ಅಂತ. ಬಟ್ ಸ್ಟಿಲ್ ಯಾವುದೇ ಕಾರಣಕ್ಕೂ ನೈಟ್ ಪೂರ್ತಿ ಮೊಬೈಲ್ ಫೋನ್ ಚಾರ್ಜ್ ಹಾಕಿಬಿಟ್ಟು ಮಲಗಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಒಂದು 2 ಅವರ್ 3 ಅವರ್ ಹಾಕಿಬಿಟ್ಟು ಅದನ್ನ 100% ಆದಮೇಲೆ ರಿಮೂವ್ ಮಾಡಿಬಿಡಿ. ಸೊ ನಾನು ನೆಕ್ಸ್ಟು ಆಟೋಮೆಟಿಕ್ ಬ್ರೈಟ್ನೆಸ್ ಮೋಡ್ ನಿಮ್ಮ ಮೊಬೈಲ್ ಫೋನಲ್ಲಿರುತ್ತೆ. ಸೊ ಇವಾಗ ನೀವು ಆಟೋಮೆಟಿಕ್, ಎಲ್ಲರೂ ಆಟೋಮೆಟಿಕ್ ಇಟ್ಟಿರ್ತಾರೆ, ಇವಾಗ ನಾನು ಕೂಡ ಆಟೋಮೆಟಿಕ್ ಇಟ್ಟಿರ್ತೀನಿ. ಬಟ್ ಆಟೋಮೆಟಿಕ್ ನಾವು ಬ್ರೈಟ್ನೆಸ್ನ ಇಡೋದ್ರಿಂದ ಕೂಡ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ ಅಂತ ಹೇಳ್ಬೋದು ಪವರು. ಯಾಕಂದರೆ ಇವಾಗ ನಾವು ಮನೆ ಒಳಗಡೆ ಇರ್ತೀವಿ, ಸಡನ್ ಹೊರಗೆ ಬಂದ ತಕ್ಷಣ ಸಡನ್ನಾಗಿ ಜಾಸ್ತಿ ಆಗಿಬಿಡುತ್ತೆ. ಸೊ ಅವಾಗ ಕೂಡ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಾವು ಮ್ಯಾನುವಲ್ ಆಗಿ ನಾವು ಯೂಸ್ ಮಾಡ್ಕೋಬೋದು, ಅದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಇವಾಗ ಲಾಕ್ಡೌನ್ ಇರುತ್ತೆ, ಮನೇಲೇ ಇರ್ತೀವಿ. ಸೊ ಹಾಗೆ ಮ್ಯಾನುವಲಿ ಕಂಟ್ರೋಲ್ ಮಾಡಿ, ಬ್ರೈಟ್ನೆಸ್ಸನ್ನು, ಆಟೋ ಬ್ರೈಟ್ನೆಸ್ಸನ್ನು ತೆಗೆದುಬಿಟ್ಟು ಮ್ಯಾನುವಲಿ ಕಂಟ್ರೋಲ್ ಮಾಡಿ. ಹೊರಗಡೆ ಇದ್ದ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ಆಮೇಲೆ ಒಳಗಡೆ ಇದ್ದ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಸೊ ನೀವೇ ಮ್ಯಾನುವಲಾಗಿ ಮಾಡ್ಕೋಬೋದು, ಜಸ್ಟ್ ಒಂದು ಸ್ಲೈಡ್ ಮಾಡಿದರೆ ಸಾಕು, ನಿಮಗೆಲ್ಲ ಸಿಗುತ್ತೆ. ಸೊ ಈ ಒಂದು ಬೇಸಿಕ್ ಟಿಪ್ಸ್ಗಳನ್ನು ನೀವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮೊಬೈಲ್ ಫೋನ್ ಒಂದು ಬ್ಯಾಟ್ರಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.